ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬುಧವಾರ ಆದರೆ ಒಂದು ಒಳ್ಳೆ ಟಿಪ್ಸನ್ನು ನೀವು ನೋಡ್ತಾ ಇರ್ತೀರ, ನನಗೂ ಕೊಡಬೇಕು ಅನ್ನೋ ಇಚ್ಛೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಕೊಡಬೇಕಾಗಿರೋಂಥ ಒಂದು ಯಾವುದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಎಲ್ರಿಗೂ ಸಾಧಾರಣ ಜನಕ್ಕೆ ಗೊತ್ತಿರುತ್ತೆ ಕುಬೇರ ಯಂತ್ರ, ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ಕುಬೇರ ಯಂತ್ರ ಅಂತಂದು ಒಂದು ಬರುತ್ತೆ. ಅದು ಆ ಕುಬೇರ ಯಂತ್ರವನ್ನು ಮನೆಯ ಸಾಧಾರಣವಾಗಿ ನಿಮ್ಮ ಮನೇಲಾಗಿರ್ಬೋದು ಅಥವಾ ಆಫೀಸಲ್ಲಾಗಿರ್ಬೋದು ಅಥವಾ ಅಂಗಡಿಲಾಗಿರ್ಬೋದು, ಎಲ್ಲರೂ ಸರಿ, ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿರುತ್ತೋ ಆ ಕ್ಯಾಶ್ ಬಾಕ್ಸ್ ಒಳಗಡೆಗೆ ಕೆಂಪು ಬಣ್ಣದ ಸಿಲ್ಕ್ ಅಂತಂದರೆ ರೇಷ್ಮೆ ಬಟ್ಟೆಯ ಮೇಲೆ ಅದನ್ನಿಟ್ಟು ಪ್ರತಿದಿನ ಅದನ್ನು ಪ್ರಾರ್ಥನೆ ಮಾಡ್ತಾ ಹೋದರೆ ಖಂಡಿತವಾಗಲೂ ಕೂಡ ಧನಾಭಿವೃದ್ಧಿ ಆಗೇ ಆಗುತ್ತೆ. ಯಾಕೆಂದರೆ ಇದರಿಂದಲೇ ಸೈನ್ಸ್ ಇದೆ. ನಾನು ಯಾವುದನ್ನು ಕೂಡ ಸಾಧಾರಣ ಒಪ್ಪಂತಲ್ಲ. ಈ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಸೌತ್ ವೆಸ್ಟಲ್ಲಿ ಇಡ್ತೀವಿ ಅಂತ ಅಂದ್ಕೊಳ್ಳಿ, ಇಲ್ಲಾದ್ರೂ ಇಡಬಹುದು, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲಿ ಇಡ್ತೀರೋ ಅಲ್ಲಿ ಇಡ್ಬೋದು. ಇಲ್ಲ ಅಂದರೆ ಮನೇಲಾದರೆ ಎರಡು ಕಡೆ ಇಡ್ಬೋದು. ಒಂದು ಸೌತ್ ವೆಸ್ಟಲ್ಲಿ ಇಡ್ಬೋದು, ಎರಡನೇದು ನಾರ್ತಲ್ಲಿ ಇಡ್ಬೋದು. ನಾರ್ತ್ ಅಂತಂದರೆ ಇದು ಕುಬೇರನ ದಿಕ್ಕು, ಕುಬೇರನ ಮೂಲೆ ಇಲ್ಲ, ಕುಬೇರನ ದಿಕ್ಕು. ಈ ಭಾಗದಲ್ಲಿ ಇಟ್ಟಿದ ತಕ್ಷಣ ಬಂದ್ಬಿಡುತ್ತೆ ದುಡ್ಡು? ಖಂಡಿತವಾಗ್ಲೂ ಬರೋದಿಲ್ಲ. ಇಟ್ಟಿದ ತಕ್ಷಣ ಬರೋದೇ ಇಲ್ಲ. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ತೊಗೊಂಡೋಗಿ ಇಟ್ಬಿಡ್ತೀವಿ ಬಂದುಬಿಡಲಿ ಅಂತಂತ. ಹಾಗೆಲ್ಲ ಬರೋದಿಲ್ಲ. ಆ ಕುಬೇರ ಯಂತ್ರವನ್ನು ಒಂದು ನಾರ್ತಲ್ಲಾದರೂ ಇಡ್ಬೋದು ಅಥವಾ ಸೌತ್ ವೆಸ್ಟಲ್ಲಾದ್ರೂ ಇಡ್ಬೋದು. ಇಟ್ಟಾದ್ಮೇಲೆ ಇದೇನು ಮಾಡೋಕ್ಕೋ ನೋಡಿ, ಈ ರೀತಿ ಇರುತ್ತಲ್ಲ, ಇದನ್ನು ಕುಬೇರ ಮುದ್ರಾ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಈ ಕುಬೇರ ಮುದ್ರೆಯನ್ನು ಹಾಕ್ಕೊಂಡು ನಿಮ್ಮ ತೊಡೆಗಳ ಮೇಲೆ ಎರಡು ಕೈಗಳನ್ನು ಇಟ್ಕೊಂಡು ಓಂಕಾರವನ್ನು ಒಂದು 11 ಸಲ ಹೇಳಿ, ತದನಂತರ ಏನು ಹೇಳಬೇಕು ಅಂತಂದರೆ, ಓಂ ರಾಜಾದಿರಾಜಾಯ ಪ್ರಸಯ್ಯ ಸಾಹಿನೇ ನಮಃ, ಓಂ ರಾಜಾದಿರಾಜಾಯ ಪ್ರಸಯ್ಯ ಸಾಹಿನೇ ನಮಃ ಅಂತ ತಂದ್ಬಿಟ್ಟು ಈ ಶ್ಲೋಕವನ್ನು, ಈ ಒಂದು ಮಂತ್ರವನ್ನು ನಾವೇನು ಮಾಡ್ಬೇಕಂತಂದರೆ ಎಷ್ಟು ಬಾರಿ ಹೇಳ್ತಾ ಹೋಗ್ತಾ ಇರ್ತೀವೋ ಅಷ್ಟು ಪವರ್ಫುಲ್ ಆಗ್ತಾ ಇರುತ್ತೆ. ಹೇಗೆ ಅಂತಂದರೆ ಮಿನಿಮಮ್ 11, 18 ಇಲ್ಲ 108 ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಮಾನಸಿಕ ಸ್ಥಿತಿ ಏನಿರುತ್ತಲ್ಲ, ಇಂಟರ್ನಲ್ ನಮ್ಮ ಬ್ರೈನಲ್ಲಿ ವೈರಿಂಗ್ಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾಗಿರೋಂಥ ಬುದ್ಧಿ ಚಾಕಚಕ್ಯತೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದನ್ನು ಹೇಳಲೇಬೇಕು. ಹೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಯೋಜನ ಇಲ್ಲವೇ ಇಲ್ಲ. ಯಾವಾಗ ಹೇಳಿದ್ರೆ ಒಳ್ಳೆಯದು? ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂಥದ್ದು. ಯಾಕೆಂದರೆ ಮೈಂಡು ಆಲ್ಫಾ ಸ್ಟೇಟಲ್ಲಿ ಇರುತ್ತೆ. ಇಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹೇಳುವಂಥದ್ದು. ಯಾಕೆ? ಮಲಗೋಕ್ಕಿಂತ ಮುಂಚೆ ನಿದ್ರಾವಸ್ಥೆಯಲ್ಲಿ ನಮಗೇನಾಗಿರುತ್ತೆ, ಮೈಂಡು ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಹೋಗಿರುತ್ತೆ. ಇದೆಲ್ಲ ತುಂಬ ದೊಡ್ಡ ಸೈನ್ಸು. ನಾನು ಇದನ್ನೆಲ್ಲ ಸ್ಟಡಿ ಮಾಡಿನೇ ನಾನೇನು ಮಾಡ್ತಾಯಿದ್ದೀನಿ, ನಾನು ಪಾಲನೆ ಮಾಡಿ ನನಗೆ ಬರುವಂಥ ಕ್ಲೈಂಟ್ಸ್ಗಳಿಗೂ ಕೂಡ ಇದನ್ನು ಹೇಳಿದ್ದೀನಿ. ಅವರೆಲ್ಲ ಪಾಲನೆ ಮಾಡ್ತಾ ಹೇಳ್ತಾ ಇರ್ತಾರೆ, ಗುರುಗಳೇ ಸಾಕಷ್ಟು ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ಗಳಾಗ್ತಾಯಿದೆ, ಹಣದ ಹರಿವು ಆಗ್ತಾಯಿದೆ. ಹರಿವು ಆಗ್ತಾ ಇದೆ ಅಂತಾರೆ, ಹಣವನ್ನು ಗಳಿಸಿಕೊಳ್ಳುವಂಥ ಅರಿವು ಜಾಸ್ತಿ ಆಗಬೇಕಲ್ವಾ? ಅರಿವು ಜಾಸ್ತಿ ಆದಷ್ಟು ಏನಾಗುತ್ತೆ, ಹಣದ ಹರಿವು ಜಾಸ್ತಿ ಆಗ್ತದೆ. ಇದು ಒಂದು ಸಿಂಪಲ್, ಪವರ್ಫುಲ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಒಂದು ಟೆಕ್ನಿಕ್ಕು. ಏನಕ್ಕೆ? ಹಣವನ್ನು ಹೆಚ್ಚೆಚ್ಚು ಗಳಿಸೋದಕ್ಕೆ ಅಂತ. ರೈಟ್? ಒಬ್ಬರು ಪ್ರಶ್ನೆ ಏನು ಕೇಳಿದ್ದೀರ ಅಂತಂದರೆ, ಸೌತ್ ಈಸ್ಟಲ್ಲಿ, ಇದು ಸೌತ್ ಈಸ್ಟು, ಇದು ಸೌತು, ಇದೆರಡರ ಮಧ್ಯೆ ಬರುವಂಥದ್ದು ಸೌತ್ ಈಸ್ಟು, ಇಲ್ಲಿ ಕಾಟಿದ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಈ ಜಾಗದಲ್ಲಿ ಯಾರು ಮಲಗ್ತಾ ಇರ್ತಾರೋ, ಈ ಜಾಗದಲ್ಲಿ ಕಾಟಲ್ಲಿ ಯಾರು ಮಲಗ್ತಾ ಇರ್ತಾರೋ ಅವರಿಗೆ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಬೇಕಾದಷ್ಟು ನಂದು ಸಾವಿರಾರು ಕೇಸ್ ಸ್ಟಡಿಗಳಾಗ್ಬಿಟ್ಟಿದೆ. ಎಲ್ಲ ಕಡೆಯೂ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇರುತ್ತೆ. ಆದರೆ ಈ ಭಾಗದಲ್ಲಿರುವಂಥ ಕೋಪ ಜಾಸ್ತಿ ಬರ್ತಾ ಇದೆ ಅಂತ ಅನ್ನೋದಾದಾಗ ಏನು ಮಾಡಬೇಕು? ಕೋಪನೂ ಇರುತ್ತೆ, ಯಾರಿಗೆ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಇರುತ್ತಾ, ಹೆಚ್ಚಿಗೆ ಮಾಯ್ತಾರೆ, ಡೋಂಟ್ ಕೇರ್, ಬಾರಯ್ಯವು ಅದೇನಿದೆ ನೋಡ್ಕೊಂಡೇ ಬಿಡ್ತೀನಿ ಅಂತಾರೆ ಅಲ್ವಾ? ಸೊ ಹಾಗಿದ್ದಾಗ ಏನು ಮಾಡ್ಬೇಕಂತಂದರೆ, ಅದಕ್ಕೋಸ್ಕರ ಗ್ರೀನ್ ಕಲರ್ ಪೆನ್ನೆಲ್ಲ ಬರಿತಾ ಇದ್ದೀನಿ. ಇದೇನು ಮಾಡಬೇಕು, ಇದನ್ನು ಆ ಹೊದಿಕೆ ಏನಿರ್ತದಲ್ಲ, ಹೊದಿಕೆ ಮತ್ತು ಬೆಡ್ಸ್ಪ್ರೆಡ್ಡು ಮತ್ತು ಬೆಡ್ಶೀಟು ಇದೇನಿರುತ್ತಲ್ಲ, ಇದು ಗ್ರೀನ್ ಕಲರ್ ಇರೋದು ತುಂಬ ಒಳ್ಳೆಯದು. ಇದೇನಾಗುತ್ತೆ ಅಂದರೆ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಮತ್ತು ಶಾಂತಿಯನ್ನು ಹೆಚ್ಚಾಗ್ತಾ ಇರ್ತಾರೆ. ಯಾಕೆಂತಂದರೆ ಇದರಲ್ಲೂ ಸೈನ್ಸ್ ಇದೆ, ಇದರಲ್ಲೂ ಯೋಗ ಇದೆ. ಹೇಗೆ ಅಂದರೆ, ಗ್ರೀನ್ ಅನ್ನೋದು ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಇದು ಗುಂಡಿಗೆ ಇದೆಯಾ? ಹಾಂ, ಗುಂಡಿಗೆನೂ ಇದೆ. ಪ್ರೀತಿ ಇದೆಯಾ? ಪ್ರೀತಿನೂ ಇದೆ. ನಂಬಿಕೆ ಇದೆಯಾ? ನಂಬಿಕೆನೂ ಇದೆ. ಕರುಣೆ ಇದೆಯಾ? ಕರುಣೆನೂ ಇದೆ. ಓಕೆ, ಇದೆಲ್ಲವನ್ನು ಕೊಡುವಂಥದ್ದು ಹೃದಯ ಚಕ್ರ. ಸೊ ಅನಾಹತ ಚಕ್ರ ಅಂತ ಏನು ಕರಿತೀವಲ್ಲ, ಇದರ ಭಾಗ ಬಂದು ಗ್ರೀನ್ ಕಲರ್ ಇರುತ್ತೆ. ಹಾಗಾಗಿ ಗ್ರೀನ್ ಕಲರನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ಪ್ರೀತಿ, ವಿಶ್ವಾಸ, ಕೇರು, ಕೇರು ಅಂತಂತಂದರೆ ಮತ್ತೊಬ್ಬರನ್ನು ನೋಡ್ಕೊಳ್ಳೋಂಥದ್ದು, ಆರೈಕೆ ಮಾಡೋವಂಥದ್ದು, ಮತ್ತೊಬ್ಬರ ಬಗ್ಗೆ
ಕರುಣೆ ಇರುವಂಥದ್ದು ಮತ್ತು ಮತ್ತೊಬ್ಬರ ಬಗ್ಗೆ ಗಮನವನ್ನು ಕೊಡುವಂಥದ್ದು, ತಿಳ್ಕೊಳ್ಳೋವಂಥದ್ದು, ಮಾಡೋವಂಥದ್ದು, ಈ ಸದ್ಗುಣಗಳೆಲ್ಲ ಕೂಡ ಈ ಸೌತ್ ಈಸ್ಟಲ್ಲಿ ಇಲ್ದಾಗ ಈ ರೀತಿ ಗ್ರೀನ್ ಕಲರ್ ಬೇಸ್ ಮೇಲೆ ಹೋದಾಗ ಏನಾಗುತ್ತೆ ಅಂದರೆ ಅವರಿಗೆ ಇದೆಲ್ಲನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಓಕೆ, ಇದನ್ನು ಮಾಡ್ಕೋಬೋದು. ಒಂದು ಮತ್ತೊಬ್ಬರು ಏನು ಕೇಳ್ತಿದ್ರೆ, ಬ್ರಹ್ಮಸ್ಥಾನದಲ್ಲಿ ಹೆವಿಯಾದ ಆಬ್ಜೆಕ್ಟ್ಸು ಅಂದರೆ ತುಂಬ ಭಾರ ಇರುವಂಥ ವಸ್ತುಗಳನ್ನು, ಇದು ಬ್ರಹ್ಮಸ್ಥಾನ, ಮನೆ ಏನಿರ್ತದಲ್ಲ ಅದಕ್ಕೆ ಬಂದಾಗ ಸೆಂಟರ್ ಆಗುತ್ತೆ, ಇದು ಬ್ರಹ್ಮಸ್ಥಾನ ಆಗಿರುತ್ತೆ. ಸೊ ಈ ಬ್ರಹ್ಮಸ್ಥಾನದಲ್ಲಿ ಹೆಚ್ಚಾಗಿ ಭಾರ ಇರುವಂಥ ವಸ್ತುಗಳಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಭಾರ ಇದ್ದಾಗ ಏನಾಗುತ್ತೆ, ಈಗ ನಾನು ಹೊಟ್ಟೆ ಆರಾಮಾಗಿರ್ಬೇಕು, ನಾನು ಆಹಾರ ತಗೊಂಡೆ, ಒಳಗೋಗ್ಬೇಕು, ಅದು ಪಚನಕ್ರಿಯೆ ಆಗಬೇಕು, ಆದಮೇಲಿಂದ ಜೀರ್ಣಕ್ರಿಯೆ ಆದಮೇಲಿಂದ ಏನಾಗುತ್ತೆ, ನನ್ನ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಇದನ್ನೆಲ್ಲನೂ ಕೂಡ ಅದು ರಕ್ತದ ಮೂಲಕ ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗಕ್ಕೂ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಹೊಟ್ಟೆ ಭಾಗವನ್ನು ನಾನು ಗಟ್ಟಿ ಹಿಡ್ಕೊಂಬಿಟ್ಟೆ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ, ಉಸಿರಾಡೋಕ್ಕಾಗತ್ತಾ ಚೆನ್ನಾಗಿ? ಉಸಿರಾಡೋಕ್ಕೂ ಆಗಲ್ಲ. ತಿಂದಿದ್ದು ಜೀರ್ಣ ಆಗುತ್ತಾ? ಇಲ್ಲ. ತಿಂದಿದ್ದು ಜೀರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಎನರ್ಜಿ ಎಲ್ಲಿಂದ ಬರಬೇಕು? ಎನರ್ಜಿ ಬರಲ್ಲ ಅಂದರೆ ಏನಾಗುತ್ತೆ, ಇಡೀ ದೇಹ ನಿಶಕ್ತವಾಗುತ್ತೆ, ಸಶಕ್ತ ಆಗೋದಿಲ್ಲ, ನಿಶಕ್ತವಾಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಏನಾಗ್ತದೆ, ಇದು ಬ್ರಹ್ಮಸ್ಥಾನ ಅಂತಂದಾಗ ಈ ಬ್ರಹ್ಮಸ್ಥಾನಕ್ಕೆ ಭೂಮಿಯ ಒಳಗಡೆಯಿಂದ ಎನರ್ಜಿ ಬರ್ತಾ ಇರುತ್ತದೆ. ಓಕೆ, ಭೂಮಿಯ ಒಳಗಡೆಯಿಂದ ಎನರ್ಜಿನ ಬರ್ತಾ ಇರುತ್ತೆ, ಹಾಗೆ ಆಕಾಶದಿಂದ ಬರುವಂಥ ಎನರ್ಜಿನ ಕೂಡ ಅದು ರಿಸೀವ್ ಮಾಡ್ಕೊಂಡು ಏನು ಮಾಡುತ್ತೆ, ಎಲ್ಲ ಅಂಗಾಂಗಕ್ಕೂ ಅಂದರೆ ಎಲ್ಲ ಭಾಗಕ್ಕೂ ಕೂಡ ಅದು ಕಳಿಸ್ತಾ ಇರುತ್ತೆ. ಇಲ್ಲಿ ಹೆವಿ ಆಬ್ಜೆಕ್ಟ್ಸ್ ಇಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ಎನರ್ಜಿ ಹೋಗೋದೂ ಇಲ್ಲ, ಎನರ್ಜಿ ಬರೋದೂ ಇಲ್ಲ, ಅಲ್ಲಿಂದ ಬೇರೆ ಕಡೆ ಕೊಡೋದೂ ಇಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಪರಿಪೂರ್ಣ ಈ ಮನೆಯಲ್ಲಿರೋ ಅಷ್ಟೂ ಜನನೂ ಕೂಡ ಸಂಕಷ್ಟಕ್ಕೆ ಸಿಗಾಕೊಳ್ತಾರೆ. ಓಕೆ, ಇದ್ರ ಬಗ್ಗೆ ಹಳೆ ವಿಡಿಯೋದಲ್ಲಿ ತುಂಬ ಮಾತಾಡಿದ್ದೀನಿ ನಾನು. ಇದ್ದರೆ ದಯವಿಟ್ಟು ಮನೆಯ ಮಧ್ಯಭಾಗದಲ್ಲಿ ಹೆವಿ ಆಬ್ಜೆಕ್ಟ್ಸ್ ಇದ್ದರೆ ದಯವಿಟ್ಟು ತೆಗೆಯೋದ್ರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತಾ ಹೋಗುತ್ತೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಸಕಲ ಈಶ್ವರಗಳನ್ನ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.